ಲಂಚ್ ಟೈಮ್ಗಾಗಲಿ ಅಥವಾ ಡಿನ್ನರ್ ಟೈಮ್ಗಾಗಲಿ ಈ ಫುಡ್ನ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಬನ್ನಿ ನೋಡೋಣ ಹೇಗೆ ಮಾಡಿದೆ ಅಂತ. ಸೊ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಹಸಿ ವಾಸನೆ ಹೋಗೋ ತನಕ ನಾವು ಹುರ್ಕೋಬೇಕು. ಅದಕ್ಕೇ ಬ್ರೋಕ್ಲಿ, ಮಶ್ರೂಮ್ ಮತ್ತು ಕ್ಯಾಬೇಜ್ ಆ್ಯಂಡ್ ಕ್ಯಾರೆಟ್ ಈ 4 ವೆಜಿಟೇಬಲ್ಸ್ನ ನಾವು ಲೈಟಾಗಿ ಹುರ್ಕೋಬೇಕು. ಆ್ಯಕ್ಚುಲಿ ಇದನ್ನು ನಾವು ಜಾಸ್ತಿ ಬಾಯ್ಲ್ ಮಾಡೋಂಗಿಲ್ಲ. ಸೊ ಲೈಟಾಗಿ ಅದನ್ನು ಹುರ್ಕೊಂಡು ಅದು ಕ್ರಂಚಿನೆಸ್ ನಾವು ತಿನ್ನಬೇಕಾದಾಗ ನಮಗೆ ಫೀಲ್ ಆಗಬೇಕು. ಸೊ ಹಾಗಾಗಿ ಅದನ್ನು ಲೈಟಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ರೈಸ್ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸ್ಚರ್ನು ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೀವು ಕಲಿಸ್ಬಿಟ್ಟು, ಇದು ತುಂಬ ಹೈ ರಿಚ್ ಫುಡ್, ಇದು ತುಂಬ ಹೆಲ್ದಿ ಫುಡ್ ಇದೆ. ಆ್ಯಕ್ಚುಲಿ ನೀವು ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಶೆಜ್ವಾನ್ ಸಾಸ್ನ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಶೆಜ್ವಾನ್ ಸಾಸ್ ಇಲ್ಲ ಅಂತಂದರೆ ನೀವು ಟೊಮೆಟೊ ಸಾಸನ್ನು ಆ್ಯಡ್ ಮಾಡ್ಕೋಬೋದು, ಅದು ಆಪ್ಷನಲ್ಲು. ಸೊ ಅದಕ್ಕೇ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಇವೆರಡು ಇನ್ನೂ ಆ ಫುಡ್ನ ಫ್ಲೇವರ್ನ ಹೈ ಮಾಡುತ್ತೆ. ಸೊ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ